ಛೇ 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 ಅವನವ್ರ ಮನ್ಯಾಗ ಏನ್ರಿ ಇರಬೇಕ್ರಿ. ಆದ್ರೆ ಈ ವಯಸ್ಸಿಗೆ ಬಂದ ಮಗಳು ಮಾತ್ರ ಇರಬಾರ್ದು ನೋಡ್ರಿ. ಯಾಕಂದ್ರೆ ಅವನವನ ಈ ಪೋಲಿಯೋ ಹುಡುಗರ ಕಾಟ ಭಾಳ ಹೆಚ್ಚಾಗೈತ್ರಿ. ಮನಿ ಮುಂದೆ ಬಂದು ನಿಲ್ಲೋದು, ಸೀಟಿ ಹೊಡ್ಯೋದು, ಗಾಡಿ ಮಾಡ್ಯಾರ್ರಿ. ಈಗ ಮತ್ತೊಂದೊಂದು ಗಾಡಿ ತರೋದು, ಪಿಂಕ್ ಪಿಂಕ್ ಪಿಂಕ್, ಹಾಯ್ ಹಾಯ್ ಬಾಯ್ ಮಾಡೋದು. ಇವ್ರ ಕಾಟ ತಡೆಯಲ್ದೇನೆ ನನ್ನ ಮಗಳಿಗೆ ಮದುವೆ ಮಾಡೋಣ ಅಂದ್ರೆ ಮದುವೆ ಅಲ್ಲ ಅಂತ ಕೂತಾಳ್ರಿ. ನಾನು ಮಾಡಲಿಂಗ್ ಆಗುತ್ತೀನಿ, ಕಲಾವಿದೆ ಆಗುತ್ತೀನಿ ಅಂತ ಗಂಟ ಬಿದ್ದಾಳ. ಒಟ್ಟು ಏನಾರ ಆಗಲಿಕ್ಕೆ ಮಾಡಲಿಂಗ್ ಆಗತೀನಿ ಅಂತ ಕಡೆಗಿಕ್ಕಿ ಏನಾರ ಲಿಂಗ ಮಾಡ್ಕೊಂಡು ಬಂದಳು. ನಾ ಹಿಂದಾಗಡೆ ಲಾಭ 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 ಹೊಯ್ಕೊಳ್ಳೋ ಗತಿನೇ ರೀ. ನಮಸ್ಕಾರ ಯಜಮಾನ್ರ. ಲೇ ಇವನ್ ಯಾರು? ಅಲ್ಲಲೇ ತಮ್ಮ, ಯಜಮಾನ ಅಂತ ಕರ್ಸಕೊಳ್ಳೋ ವಯಸ್ಸು ನನಗೆ ಇನ್ನೂ ಆಗಿಲ್ಲಲೇ. ಇವನು ಈಗಿನ ಕಾಲದಾಗ ಯಾರಿಗೆ ಬೇಕು ಹೇಳ್ರಿ, ಇವನು ತಳಗಿನೂ ಮ್ಯಾಲಿನೂ ಎಲ್ಲಾನೇ ಆಗಿರ್ತಾವ. ಅಂದ್ರೆ ನಮಗಿನ್ನೂ ವಯಸ್ಸು ಆಗಿಲ್ಲ ಅಂತಾರ. ಹೋಗ್ಲಿ ಬಿಡ್ರಿ. ಈ ಊರಾಗ ಕುಲಕರ್ಣಿ ಅವ್ರ ಮನೆ ಎಲ್ಲ ಐತಂತ ಸ್ವಲ್ಪ ತಿಳಿಸ್ರಲ್ಲ. ತಮ್ಮ, ಹೋಗಿ 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 ಆ ಕುಲಕರ್ಣಿ ಮನೆಯ ಕೇಳಕತ್ತಿಲ್ಲ. ಯಾಕಂದ್ರ ಅವ್ರ ಮನ್ಯಾಗ ಅವ್ರ ಮಗಳನ್ನ ಬಾಡಿಗೆ ಕೊಡೋದೈತಂತ್ರಿ. ತಂದು ನನಗೆ ಅಲ್ಲಾಗ ಇಟ್ಕೊಂಡು ಮಾತಾಡಲ್ಲ ಮಗನ. ಯಾಕ್ರಿ ನಾಲಿಗೆ ಹಲ್ಲಾಗಿ ಇಟ್ಕೊಳ್ಳಿ ತುಟಿಯಾಗಿ ಇಟ್ಕೊಂಡು ಮಾತಾಡ್ತಾರ. ಅಲ್ಲೇ ನೀನು ಅವನು ಬೇವರ್ಸೆ ನನ್ನ ಮಗನ. ಮಗಳಿಗೆ ಯಾರೇ ಬಾಡಿಗೆ ಕೊಟ್ಟರೇನಲ್ಲೇ? ಮತ್ತ ಮನಿ ಮುಂದೆ ಹಂಗ ಬೋರ್ಡ್ ಹಾಕ್ಯಾನಂತಲ್ರಿ, ಹಲ್ಕಟ್ಟು ಕುಲಕರ್ಣಿ, ಬೇವಾರ್ಸಿ ಕುಲಕರ್ಣಿ, ದರ್ಬೇಸಿ ಕುಲಕರ್ಣಿ. ಅದು ತಮ್ಮ ಹೆಂಗಾಯ್ತದು? ಹೆಂಗೈತ್ರಿ? ನಾ ಮನಿ ಬಾಡಿಗೆ ಕೊಡೋದದ ಅಂತ ಬೋರ್ಡ್ ಹಾಕಿದ. ಆದ್ರೆ ಯಾವ ಮುಟ್ಟಾಳ ನನ್ನ ಮಗ ರಾತ್ರಿ ಕುಡ್ದು ಬಂದು ಮನಿ ಅಂತಿದ್ದದು ಒರೆಸಿ ಮಗಳಂತ ಬರದ ಬಿಟ್ಟಾನ. ಕಡುಲು ಬರ್ದಿರಿ ನಾವು, ಕಡುಲು ಬರ್ದಿರಿ. ವಾರಣೀಸಿಲಿ ಬರಿಬೇಕಾಗಿತ್ತು, ಯಾರು ಒರೆಸ್ತಿದ್ದಿಲ್ಲ. ಇಷ್ಟೆಲ್ಲ ಹೇಳೋದು ಕೇಳಿದ್ರ ನೀವ ಕುಲಕರ್ಣಿ ಅಂತ ಅನ್ಸಾಕತ್ತೈತಿ. ಹೌದಲ್ಲೇ, ನಾನೇ ಕುಲಕರ್ಣಿ. ಅದ್ರಾಗೂ 8-10 ಹಳ್ಳಿಗೆ ಗೌಡರ ಆಗಿರುವ ಈ ಊರಿನ MLA ಪರ್ವತ ಗೌಡರ ಸೆಕ್ರೆಟರಿ. ಈಗಿನ ಕಾಲದಾಗ MLA ಕಿಂತ PA ಇರ್ತಾವ್ರಿ, ಭಾಳ ದಿಮಾಕ್ ಇರ್ತದ್ರಿ. ಏನಂದಲೇ? ಏನು ಇಲ್ರಿ, ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮನಿ ಬಾಡಿಗೆ ಕೊಟ್ರ ಭಾಳ 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 ಉಪಕಾರ ಆಗ್ತದ್ರಿ. ನೋಡ್ತಮ್ಮ, ನಾವು ಹಂಗ ಎಲ್ಲ ಗುರ್ತ ಪರಿಚಯ ಇಲ್ದವ್ರಿ ಮನಿ ಬಾಡಿಗೆ ಕೊಡಂಗಿಲ್ಲ. ಮೊದಲ ಮನಿ ಬಾಡಿಗೆ ಕೊಡ್ರಿ, ತಾನ ಪರಿಚಯ ಹಾಕೋತ ಹೋಗ್ತದ. ಹೋಗಲಿ, ನೀನ್ ಏನ್ ಕೆಲಸ ಮಾಡ್ತಿ ಮತ್ತ ನಿಂದ ಯಾವ ಊರ? ನೋಡ್ರಿ, ನಾನೊಬ್ಬ ಫೋಟೋಗ್ರಾಫರ್. ಊರೂರು ತಿರುಗಾಡಿ ಫೋಟೋ ಹೊಡೆಯೋದು ಮತ್ತು ಸುಂದರವಾಗಿರೋ ಹುಡುಗಿಯರನ್ನು ನೋಡಿದ್ರೆ ಮಾಡ್ಲಿಂಗ್ ಮಾಡೋದು. ಓಹೋ, ನಿನ್ಕಿ ಒಳಕ್ಕೆ ಡಬ್ಬಿ ಕೊಳ್ಳಾಗ ಹಾಕೊಂಡು ಹುಡುಗಿಯರನ್ನ ಮಾಡಲಿಂಗ್ ಮಾಡೋ ಪೈಕಿ ಅನ್ನು. ಮತ್ತು ನನ್ನ ಮಗಳು ಏನ್ರಿ ಇವನ್ ಹಿಂದೆ ಗಂಟೆ ಬಿದ್ದಂಗೆ ಕಾಣಿಸ್ತಾಳ್ರಿ. ಅಲ್ಲಲ್ಲೇ ತಮ್ಮ, ಈ ಊರಾಗ ನೀನು ಎಷ್ಟು ಹುಡುಗಿಯರಿಗೆ ಹಿಂಗ ಲಿಂಗ ಮಾಡಿ ಕೈ ಬಿಟ್ಟಿದಲೆ? ಏನು ಹೊಡೆಯೋದ್ರಿ? ಅದೇ ನಿನ್ನ ಒಡಕ್ಕೆ ಡಬ್ಬಿದಿಂದ ಫೋಟೋ ಹೊಡೆಯೋದು. ನೋಡ್ರಿ, ನಾ ಈ ಊರಾಗ ಬಂದಾಗ ಒಂದು ಹುಡುಗಿ ಸಿಕ್ಕಿತ್ರಿ. ವಾಹ್, ಕ್ಯಾ ಉಸ್ಕಾ ಗಾಲ್ ಹೈ, ಕ್ಯಾ ಉಸ್ಕಾ ಬಾಲ್ ಹೈ, ಕ್ಯಾ ಉಸ್ಕಾ ಗಾಲ್ ಹೈ, ಕ್ಯಾ ಉಸ್ಕಾ ಬಾಲ್ ಹೈ, ಕಲರ್ ಕಿತ್ನಾ ಲಾಲ್ ಹೈ, ತೇರಾ ಬೇಟಿ ಏಕದಮ್ ಮಾಲ್ ಹೈ. ಅವಳನ್ನ ಮುಟ್ಟಬೇಕಾದ್ರೆ ಹಿಂಗ ಕೈ ತೊಳ್ಕೊಂಡು ಗಸ 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 ಕೈ ತೊಳ್ಕೊಂಡು ಮುಟ್ಬೇಕು ನೋಡ್ರಿ. ಅಲ್ಲೂ ತಮ್ಮ, ಕೈ ತೊಳ್ಕೊಂಡು ಗಸ 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 ಮುಟ್ಟುವುದಂದ್ರೆ ಅದೇನು ಅಷ್ಟು ಹೊಲ್ಸು ನಾರ್ತೈತೆ ಅನ್ನೋದು? ಅಯ್ಯೋ, ನಾನು ಕತ್ತಿಗೇನು ಗೊತ್ತ್ರಿ, ಕಸ್ತೂರಿ ವಾಸನೆ. ಕೈ ತೊಳ್ಕೊಂಡು ಮುಟ್ಟಬೇಕಾದ್ರ ರೂಪದಾಗ ಅಷ್ಟೊಂದು ಸುಂದರ ಆಗ್ಯದಳ ಅಂತ ರೂಪವತಿಯನ್ನು ಸೃಷ್ಟಿ ಮಾಡ್ಬೇಕಾದ್ರ ಆ ಬ್ರಹ್ಮ ಅದೆಷ್ಟು ಕಷ್ಟಪಟ್ಟಿರ್ಬೇಕು ಏನೋ. ಇಡೀ ಕರ್ನಾಟಕದಾಗ ಅದು ಒಂದೇ ಪೀಸ. ಲೇ ತಮ್ಮ, ಆ ಹುಡುಗಿ ಅಷ್ಟೊಂದು ಸುಂದರವಾಗಿರ್ಬೇಕಾದ್ರ ಆ ಬ್ರಹ್ಮ ಯಾಕೆ ಕಷ್ಟಪಡ್ಬೇಕಲ್ಲೇ? ಅವಳ ತಂದೆ ತಾಯಿ ಇಡೀ ರಾತ್ರಿ ಹಗಲ ಕಷ್ಟಪಟ್ಟಿದ್ದಕ್ಕ ಆ ಹುಡುಗಿ ಅಷ್ಟೊಂದು ಸುಂದರವಾಗಿರ್ಬೇಕು. ಇನ್ನ ಕರ್ನಾಟಕದಾಗ ಒಂದು ಪೀಸ್ ಅಂದಲ್ಲ, ಅಂತ ಪೀಸ್ ತಯಾರು ಮಾಡಾಕ ಅವ್ರು ಹೆತ್ತವ್ರು ಎಷ್ಟು ಶ್ರಮ ಪಟ್ಟಿರ್ಬೇಕು ಗೊತ್ತೇನಲ್ಲ ತಮ್ಮ? ಅಂತ ಹುಡುಗಿನ ನೀನು ಮಾಡಲಿಂಗ ಮಾಡಿ
ಮುಂದಕ್ಕ ತರಬೇಕಂತ ಮಾಡಿದ್ದ ಹೌದಲ್ಲ? ಅದು ಮಾಡುವುದು ಲಿಂಗ ಅಲ್ರಿ, ಮಾಡೋದು ಲಿಂಗ ಅಲ್ಲ. ಮಾಡ್ಲಿಂಗ್ ಅಂದ್ರ ಈಗಿನ ಕಾಲದಾಗ ಹಣ ಗಳಿಸೋದ್ರಿ. ಹೋಗ್ಲಿ ನೋಡು, ನಿನ್ನ ಮಾತು ಖರೆ ಐತಿ. ಈ ಊರಾಗ ತಮ್ಮ ನೀ ಎಷ್ಟು ಹುಡುಗರಿಗೆ ಫೋಟೋ ಹೊಡ್ಯಾಕ ತಯಾರಾಗಿದ್ದಿ, ಎಷ್ಟು ಹುಡುಗರಿಗೆ ನೀನು ಲಿಂಗ ಮಾಡಿದಿ. ಆಗ್ಲಿ ನೀ ಈಗ ನಾ ಮನಿ ಬಾಡಿಗೆಗೆ ಕೊಡ್ತೀನಿ. ಆದ್ರ ಯಾಕ್ರಾಗ ಹೇಳಿತೀರಿ? ಸಿಂಗಲ್ ಸಿಂಗಲ್ ಇದ್ದವ್ರಿ ನಾನು ಮನೆ ಬಾಡಿಗೆ ಕೊಡಂಗಿಲ್ಲ. ಯಾಕೆ ಯಾಕಂದ್ರೆ ನನ್ನ ಮನ್ಯಾಗ ಒಬ್ಬ ವಯಸ್ಸಿಗೆ ಬಂದ ಮಗಳದಾಳ. ನೀ ನನ್ನ ಮಗಳಿಗೆ ಫೋಟೋ ಹೊಡೆದಂಗ ಮಾಡಿ ಆಕೆಗೆ ಏನಾರ ಲಿಂಗ ಮಾಡಿ ಬಿಟ್ಟಲ್ಲ, ಊರು ತುಂಬಾ ಅಡ್ಡಾಡ್ಕೋತ ಹೊಯ್ಕೋತ ಓಡಾಡಬೇಕಾಗತ್ತದ. ಶಿವ ನಾ ಅಂತ ಮನುಷ್ಯ ಅಲ್ರಿ, ನಿಮ್ಮ ಮಗಳಿಲ್ರಿ. ಖಾಸ ನನ್ನ ಅಕ್ಕನ ಮಗಳು ಅಂತ ತಿಳ್ಕೊತೀನ್ರಿ. ಅಂದ್ರ ಪಕ್ಕ ಸೊಸಿನೇ ಆದಳಲ್ಲ ಪೈಕಿ, ಕೈ ಕೊಟ್ರ ಹಚ್ಚಡ ನುಂಗ ಪೈಕಿ ನೀನು. ನೋಡ್ತಮ್ಮ, ನಾನು ನಿನಗೆ ಮನೆ ಬಾಡಿಗೆ ಕೊಡ್ತೀನಿ, ನೀ ನನ್ನೊಂದು ಕೆಲಸ ಮಾಡಬೇಕು. ನೀವು ಮನಿ ಬಾಡಿಗೆ ಕೊಡ್ತೀರಂದ್ರ ಒಂದ್ ಯಾಕ್ರಿ 100 ಕೆಲಸ ಹೇಳ್ರಿ, ಮಾಡ್ತೀನಿ. ನೋಡು, ನನ್ನ ಮಗಳು ಈಗ ಏನೋ ಹೇಳದಲ್ಲ, ನೀ ಅದು ಮಾಡಲಿಂಗ್ ಆಗಬೇಕಂತ ಆಗಲ್ಲ ರಾತ್ರಿ ಕನಸು ಕಾಣಕ್ ಹತ್ತಾಳ. ಹೆಂಗಾದ್ರೆ ಮಾಡಿ ನನ್ನ ಮಗಳಿಗೆ ಮಾಡಲಿಂಗ್ ಮಾಡಿ ಒಂದು ದೊಡ್ಡ ಹೀರೋನಾಗ ಮಾಡಿಬಿಡಪ್ಪ. ಆಗಲಿ, ನಿಮ್ಮ ಮಗಳು ತನ್ನ ಕೈಕಾಲುಗಳನ್ನು ಎತ್ತಿ ಕೊಟ್ರ ಹೆಂಗ್ ಮಾಡ್ತೀನಿ ಹಂಗ ಮಾಡ್ತೀನಿ ನೋಡ್ರಲ್ಲ. ಏನ್ ಮಾಡ್ತಲೇ? ಮಾಡ್ಲಿಂಗ್ ಅಂದ್ರಿ, ಮತ್ತೇನು ಬ್ಯಾರೆ ತಿಳ್ಕೊಬೇಡ್ರಿ. ಬಂದಳು ಮಗಳು ಬಂದಳು. ಕಾಣಿಸ್ತೀನಿ ವಯಸ್ಸಾಗ್ಯದಲ್ಲ. ನಾನು ನಿನ್ನ ನೋಡೇ ಇಲ್ಲ ಯಪ್ಪ, ಹೋಲಿ ಬಿಡಿ ಯಪ್ಪ. ನಿನ್ನಂತ್ರ ಹಚ್ಚಿ ತೊಳೆದ್ರಪ್ಪ, ಹಿಂಗ ಹಚ್ಚಿ ತೊಳೆದ್ರ ಮ್ಯಾಗಿಂದ ಕೆಳಗಿನ ತರ ಏನು ಉಳಿಸಿಲ್ಲ ನೋಡಿ, ನಿಂದು ಎಲ್ಲ ಹಚ್ಚಿ ತೊಳೆದ್ರ. ಏನು ತೊಳೆದ್ರ ಮಗಳ? ಯಾರು ಏನು ತೊಳೆದ್ರ ಅಂತ ಹಿಂಗ್ಯಾಕೆ ಒದರ್ಕೊತ ಬಂದೆ ನಿನ್ನ ಅವನ? ಅಲ್ಲ ಯಪ್ಪ, ನಾನು ಹಿಂಗ ಹಾದಿ ಹಿಡ್ಕೊಂಡ ಬರಾಕತ್ತಿದ್ದೆ, ಆ ಕಟ್ಟಿ ಮೇಲೆ ಕುಂತ ಮಂಗ್ಯ ನನ್ನ ಮಕ್ಕಳು ನನ್ನ ನೋಡಿ ಆ ಬಂದು ನೋಡ ಕುಲಕರ್ಣಿ ಮಗಳು ರೊಕ್ಕ ಇಸ್ಕೋತಾಳ, ಕೆಲಸ ಕೊಡ್ತೀನಿ ಅಂತ ಹೇಳಿ ಎಲ್ಲ ಅವ್ರ ಬಡ್ಡಿ ತಿನ್ನಕತ್ತಿ ಇಲ್ಲಿ. ಅದರ ಸಂಬಂಧ ನಮಗೆ ಏನೇನೋ ಬೈಯಾಕತ್ತಾರ ಯಪ್ಪ. ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕಿಟ್ಟಿನಿ. ಯವ್ವ ಮಗಳ ಬೈಲಿ ಬಿಡ, ಬೈಲಿ ಎಷ್ಟು ಬೈತಾರ ಬೈಲಿ. ಅವ್ರ ದಂಧನ ಭಯ ಬರೋದು. ಆ ಒಂದು ವೇಳೆ ಗಡಿಗೆ ಬಾಯಿ ಬಂದ್ ಮಾಡಬಹುದು, ಆದ್ರೆ ಕೆಟ್ಟ ಮಂಗ್ಯನ ಮಕ್ಕಳು ಬಾಯಿ ಬಂದ್ ಮಾಡಕ್ಕಾಗಲ್ಲ ಮಗಳ. ಯಾಕೆಂದ್ರೆ ಬರೇ ಗುಟಕ ತಿಂದು ತಂಬಾಕ ತಿಂದು ಸರಿ ಕುಡ್ದು ಕೆಟ್ಟ ಹೋಗ್ಯಾವ ನನ್ನ ಮಂಗ್ಯನ ಮಕ್ಕಳು.
ಮಲೇಶಿ ನಮ್ಮ ಅಪ್ಪನ ಜೊತೆ ಏನ್ ಕುಚ್ಚು ಕುಚ್ಚು ನಡೆಸಿಯಲ್ಲ ಏನು ನಿಮ್ಮಪ್ಪ ಏಯ್ ನಮ್ಮ ಅಪ್ಪ ಇವನ ಯಾಕೆ ಗೊತ್ತಿಲ್ಲ ಯಾಕಲೇ ಮಗನ ನಿನ್ನಗ ಬಿ ಅನುಮಾನ ಅದಾನಲ್ಲೇ ಮಗನ ನನ್ನ ನಾನೇ ಅಲ್ಲೇ ಇವಳು ತಂದೆ ಇವಳೇ ನನ್ನ ಮಗಳು ಪ್ರಿಂಟ್ ಮಾಲತಿ ಬಾಳ ಚಲೋ ಆತು ಬಿಡ್ರಿ ಯಪ್ಪ ಇವ್ರ ಅದಾರಲ್ಲ ನನ್ನ ಮಾಡ್ಲಿಂಗ್ ಮಾಡಿ ಮಿಸ್ ಕರ್ನಾಟಕ ಮಾಡ್ತಾರಂತ ಹೌದೇನುವ ಮಗಳ ಹೌದು ಅದಕ್ಕ ಯಪ್ಪ ಅದೈತಲ್ಲ ಏನಂತ ಕೇಳು ಹೇಳ್ತೀನಿ ನಾನು ಹೇಳು ನೀ ಅದಯ್ಯಪ್ಪ ಇವ್ರು ಬಾಡಿಗೆ ಮನಿ ಹುಡುಕಾಡಕತ್ತಾರ ಎಲ್ಲಿ ಸಿಗವಲ್ವಾಗ್ಯಾವು ಅದಕ್ಕ ನಮ್ಮ ಮನಿ ಮ್ಯಾಗ ಒಂದು ರೂಮ್ ಐತಲ್ಲ ಇವ್ರಿಗೆ ಕೊಟ್ಟು ಬಿಡೋಣ ಅದನ್ನ ಹೌದು ಮಗಳ ಆಗಲಿ ಮಗಳ ನೀ ಹೇಳ್ತಿ ಅಂದ ಮೇಲೆ ನಾವು ನೀ ಮನಿ ಬಾಡಿಗೆಗೆ ಕೊಡ್ತೇನೆ ನೋಡ್ತಮ್ಮ ನನ್ನ ಮಗಳು ಹೇಳ್ಯಾಳ ಅಂದ ಮೇಲೆ ನಾನು ನಿನ್ನ ಮನೆ ಬಾಡಿಗೆ ಕೊಡ್ತೀನಿ ಆದ್ರೆ ನೀ ಆದಷ್ಟು ಬೇಗ ನನ್ನ ಮಗಳಿಗೆ ಮಾಡಲಿಂಗ್ ಮಾಡಿ ಮುಂದಕ್ಕೆ ತರಬೇಕು ನೋಡ್ರಿ ಕುಲಕರ್ಣಿ ಅವ್ರಿ ನಿಮ್ಮ ಮಗಳನ್ನ ಆದಷ್ಟು ಬೇಗ ಮಾಡ್ಲಿಂಗ್ ಮಾಡಿ ಮುಂದಕ್ಕೆ ತರಬೇಕಂತ ನಮ್ಮ ಛಲ ಐತಿ ಆದ್ರ ಟೈಮಿಗೆ ಸರಿಯಾಗಿ ಬಂದು ನಮ್ಮ ಕ್ಯಾಮ್ರಾಕ್ ಪೋಸಾ ಕೊಡ್ಲಿಲ್ಲ ಅಂದ್ರ ನಾವು ಹೆಂಗ್ ಮಾಡ್ಲಿಂಗ್ ಮಾಡೋದ್ರಿ ನೀವ ಹೇಳ್ರಿ ಅವನ ಬಾಯಿಗೋಸಿ ನೀರು ಬಿಡ್ರಲ್ಲ ಇವತ್ತು ಬಿಟ್ಟ ಹೋಗ್ತೀನಿ ತಲೆ ಕೆಡ್ಸ್ಕೊಬೇಡ್ರಿ ಯಪ್ಪ ಹೌದನ ಮಗಳ ಹೌದಾ ಯಪ್ಪ ಇವ್ರು ನನ್ನ ಪೋಸ್ ಕೊಡೋದು ಹೇಳ್ಕೊಡ್ಲಿಲ್ಲ ಅಂದ್ರೆ ನಾ ಹೆಂಗ್ ಮಾಡ್ಲಿ ಹೇಳಪ್ಪ ನೀನ ನೋಡ್ತಮ್ಮ ನನ್ನ ಮಗಳು ಇನ್ನೂ ಸಣ್ಣಾಕಿ ಆಕೆ ಯಾರ ಕಡೆಯಿಂದನೂ ಹೊಡಿಸಿಕೊಂಡಿಲ್ಲ ಆದ್ರೆ ಆಕೆಗೆ ಫೋಟೋಕ್ಕೆ ಪೋಸ್ ಹ್ಯಾಂಗ ಕೊಡಬೇಕೆಂಬ ಅನುಭವನೂ ಇಲ್ಲ ನಿನಗೆ ತಿಳಿಸಿ ಹೇಳು ಆಕೆಗೆ ನೀ ತಿಳಿಸಿ ಹೇಳಿ ನಿನಗೆ ಹ್ಯಾಂಗ ಬೇಕ ಹಂಗ ನಿಲ್ಲಿಸಿ ಆಕೆಗೆ ಫೋಟೋ ಹೊಡೆದು ಮಾಡಲಿಂಗ್ ಮಾಡಿಬಿಡು ಹೌದು ನೋಡಪ್ಪ ಅವ್ರು ಹ್ಯಾಂಗ ನಿಂದ್ರಂತಾರ ಹಂಗ ನಿಂದ್ರ ಆಗಲ್ರಿ ನಿಮ್ಮ ಮಗಳನ್ನ ಈಗ ಹೆಂಗ್ ಮಾಡ್ತೀನಿ ಒಂದ್ ಜನ ಉಗಿಬೇಕೇನಲ್ಲೇ ಜನ ಯಾಕೆ ಉಗಿತಾರ್ರಿ ಮಾಸ್ತರ ಹಂಗ ಹುಚ್ಚದಿ ಡಿಚ್ಚಕ್ 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 ಕುಣಿಬೇಕು ಹಂಗ ಹುಚ್ಚದಿ ಹಂಗ ಹೊಡಿತೀನಿ ಫೋಟೋ ಹಂಗ ಮಾಡ್ಬಿಡು ಯವ ಮಗಳ ಮಾಲ್ತಿ ಏನಪ್ಪ ಈ ಲೋಫರ ಲೋಪರ್ ಅಲ್ರಿ ಫೋಟೋಗ್ರಾಫರ್ ಅದೇ 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 ಇವಾಗ ಗ್ರಾಪರ್ ಹ್ಯಾಂಗ ಹೇಳ್ತಾ ನೋಡವ್ವ ಹಂಗೆ ಕೇಳ್ಕೊಂಡು ಅವನಿಗೆ ಫೋಟೋಗೆ ಪೋಸ್ ಕೊಟ್ಟು ನೀನು ಬೇಗ ಮಾಡಲಿಂಗ್ ಆಗು ಆತ್ಯಪ್ಪ ಈ ಲೇ ತಮ್ಮ ಹೇಸಿ ಹೇಸಿ ಅಲ್ಲಲೇ ನಿನ್ನ ನಾವು ದರ್ಬೇಸಿ ಮಲ್ಲೇಸಿ ವಯಸ್ಸಾಗತ್ತಮ್ಮ ಏನು ಮಾಡ್ತಿ ನನಗೆ 6-3 ಹಿಡ್ದದ ಮಲ್ಲೇಸಿ ನೋಡು ಮಲ್ಲೇಸಿ ನನ್ನ ಮಗಳಿಗೆ ಫೋಟೋ ಹೊಡಿಬೇಕಾದ್ರ ಎಲ್ಲ ಬತ್ತಲ್ಲಿ ಕೈ ಮುಟ್ಟೋದಿಲ್ಲ ಒಂದೇ ಒಂದ್ಸಲ ಏನಿಲ್ಲ ದೂರಿಂದ ಹೊಡಿಬೇಕ ನೀನು ಇವತ್ತು ಲಾಸ್ಟ್ ಐತಿ ಹಾಕಿ ತಿಕ್ಕವ ಎಲ್ಲಿ ಬೇಕಲ್ಲಿ ನನ್ನ ಮಗಳಿಗೆ ಕೈ ಮುಟ್ಟಿ ಫೋಟೋ ಹೊಡೆದಂಗ ಮಾಡಿ ಲಿಂಗ ಬಿಟ್ಟಲ್ಲ ಊರಾಗ ನಿಂತು ಹೊಯ್ಕೊಂಬದ್ ಒಂದೇ ನಂದು ಇಂಥವ್ ನನ್ನ ಮಗಳ ವಿಷಯದಾಗ ನೀನು ಏನಾರ ಗದಲ ಮಾಡದೆ ನಿನ್ನ ಮನಿ ಸಾಮಾನೆಲ್ಲ ತಂದು ಲಕ್ಷ್ಮಿ ಗುಡಿಗೆ ಇಡಾವ ನೋಡು ಹೇಳೋಗತ್ತೀನಿ ಸಾಮಾನೆಲ್ಲ ರೋಡಿಗೆ ಚಲ್ಲಿ ನಿನ್ನ ತಲೆ ಬೋಳಸ್ ಕತ್ತಿ ಮ್ಯಾಗ ಕುಂಡ್ರಸ್ ಮೆರವಣಿಗೆ ಮಾಡ್ತೀನಲ್ಲೇ ಊರು ತುಂಬಾ ಯಾರಲ್ಲೇ ಈ 10 ಹಳ್ಳಿಗಳಿಗೆ ಗೌಡ ಆಗಿರುವ ಪರ್ವತ್ ಗೌಡರ ಪರ್ಸನಲ್ ಸೆಕ್ರೆಟರಿ ನಮ್ಮ ಅಪ್ಪ ಇವತ್ತೆ ಗ್ರಾಮರ್ ಮಿಸ್ಟೇಕ್ ಮಾಡಕತ್ತ ನೀ ಮುದುಕ ಬಹಳ ಲೋಪರ್ ಇದ್ದಂಗ ಕಾಣ್ತಾ ಇದ್ದ ರೀ ಏನ ಅಂದ್ರಲ್ಲ ನಮ್ಮ ಅಪ್ಪಗ ಏನದು ಏನು ಇಲ್ರಿ ನಿಮ್ಮ ಅಪ್ಪ ನನ್ನ ಮ್ಯಾಲ ಸಂಶಯನೇ ಬಹಳ ಮಾಡ್ತಾನ ಅಯ್ಯಯ್ಯೋ ನೀವು ನಮ್ಮ ಅಪ್ಪನ ಬಗ್ಗೆ ಹಂಗೇನು ತಪ್ಪು ತಿಳ್ಕೊಬೇಡ್ರಿ ನಮ್ಮ ಅಪ್ಪ ಏನ ಅಂದ್ರು ನೀವು ಬೇಸರ ಪಟ್ಕೋಬೇಡ್ರಿ ಅಂದಂಗ ನಿಮಗೆ ಬನ್ನಿ ಬೇಕಾಗಿತ್ತಲ್ಲ ನಾವಂತರೂ ಹುಡುಕೊಟ್ಟಿವಿ ನೀವು ಒಂದ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನನ್ನ ದೊಡ್ಡ ಕಲಾವಿದೆಯನ್ನ ಮಾಡ್ಬಿಡ್ರಿ ಸಾಕಷ್ಟ ಮಾಡ್ತೀನಿ ಇಡೀ ಕರ್ನಾಟಕದಾಗ ಹೆಸರುವಾಸಿ ಆಗ್ಬೇಕು ಹಂಗ ಮಾಡವನ ಈಗ ಹುಡಿ ಎಬ್ಸ
ಗೋಧಿ ಪೀದಿ ಏನಿಲ್ಲ ಮಾಮ ಪುಟ್ಟತಿಗೆ ಆಗತ್ತಾನೆ. ಹೌದಾ ಹೇಳು ಹುಡುಗ. ಬಾಯ್ ನೀನ ಹಚ್ಚುದಾಗ ಏನ್ ಹಚ್ಬೇಕಂತ ನೀನೇ ಹೇಳವು. ಹೌದಾ